ಚೂರು ಸ್ನೇಹಿತರೆ ನಮಸ್ಕಾರ. ಈಗ ಟೈಮು ಮೋಸ್ಟ್ಲಿ 9 ಮೇಲಾಗಿದೆ, 9:15 ಆಗಿದೆ. ಇದು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ. ಇದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ. ಇಲ್ಲಿ ಒಬ್ಬರನ್ನ ಬೀಡ ಅಂಗಡಿಯವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ಯಾವ ರೀತಿ ಅಂತ ಹೇಳಿದರೆ ಜೀಪಲ್ಲಿ ಕಳ್ಳನ ರೀತಿಯಲ್ಲಿ ಎಳ್ಕೊಂಬಂದಿದ್ದಾರೆ, ಅವನು ಸಿಗರೇಟ್ ಮಾರಿದ್ದಕ್ಕೆ. ನಿನ್ನೆ CP ಸಾಹೇಬರು ಹೇಳ್ತಾರೆ, ಆಯಿತು ಅದ್ರ ಬಗ್ಗೆ ನಾನು ಕ್ರಮ ನೋಡ್ತೀನಿ, ಅದನ್ನು ಯಾವ ರೀತಿಯಾಗಿ ಸರಿಪಡಿಸೋಕ್ಕಾಗತ್ತೆ ನೋಡ್ತೀನಿ, ತೊಂದರೆ ಆಗದಿದ್ದಂಗೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಇನ್ಸ್ಪೆಕ್ಟ್ರು ನನ್ನ ಹತ್ರ ಮಾತನಾಡುವಾಗ, ಇಲ್ಲ ರೀ ನಾವು ಅಲ್ಲಿ ಕೇಸ್ ಹಾಕಬೇಕಾಗಿತ್ತು ಹಾಗೆ. ನಾನು ಮತ್ತೆ ಇನ್ಸ್ಪೆಕ್ಟರ್ ಹತ್ರ ಕೇಳ್ತೀನಿ, ಅವ್ರದ್ದು ಮೊಬೈಲ್ ಯಾಕ್ರಿ ಕಸ್ಕೊಂಡ್ರಿ, ಅವ್ರನ್ನ ಯಾಕ್ರಿ ಜೀಪಲ್ಲಿ ಅಂತ ಹೇಳಿದರೆ ನನ್ನ ಹತ್ರ ಕೂಡ ರೂಢಾಗಿ ಮಾತಾಡುವಂಥ ಕೆಲಸನ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟ್ರು ಮಾಡ್ತಾರೆ. ಅಂದರೆ ಮಾಡಿಬಿಟ್ಟು ಏನ್ರಿ ಇದೇನು ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಹಾಗಾದರೆ ಇದು ಏನು ಕಾನೂನು ಎಲ್ಲಿದೆ? ಹಾಗಾದರೆ ಅವನ್ನ ಒಂದು ಸಿಗರೇಟ್ ಮಾರಿದ್ದಕ್ಕೆ, ಸಿಗರೇಟ್ ಮಾರಿದ್ದಕ್ಕೆ, ಒಂದು ಸಿಂಗಲ್ ಬಿಡಿ ಸಿಗರೇಟ್ ಮಾರಿದ್ದಕ್ಕೆ ಜೀಪಲ್ಲಿ ಬಂದರೆ ಆತನಲ್ಲಿ ಅಕ್ಕಪಕ್ಕದಲ್ಲಿರೋರು ಏನು ಹೇಳ್ತಾರೆ? ಅವನ್ನ ಕಳ್ಳನ ಥರ ನೋಡಲ್ವಾ? ಅವನ ಕೆಟ್ಟ ವ್ಯಕ್ತಿ ಥರ ನೋಡಲ್ವಾ? ಅವನಿಗೆ ನಾಳೆ ದಿವಸ ಮರ್ಯಾದೆ ಸಿಗ್ತದ? ಅಥವಾ ಅವನ್ನೆಲ್ಲಾದ್ರೂ ಅಕಸ್ಮಾತ್ ಜೀಪಲ್ಲಿ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಮರ್ಯಾದೆ ಹೋಯ್ತಂತ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊಣೆ ಆಗ್ತದ? ಹಾಗಾದ್ರೆ ಅವನು ಸಿಗರೇಟ್ ಯಾಕೆ? ಈ ಸಿಗರೇಟ್ ಯಾರ್ದು? ಸರ್ಕಾರ ಮಾಡಿದ್ದಲ್ವಾ? ಇಲಾಖೆಯವರು ಯಾಕೆ ಈ ಥರ ಮಾಡ್ತಾರೆ? ಇಲಾಖೆಯಲ್ಲಿ ಕಾನೂನು ಅಂತ ನಮ್ಮ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು, ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು, ಕಾನೂನು ಅಂತ ಹೇಳ್ತಾ ಇದ್ರು. ಸರಿ, ಕಾನೂನಲ್ಲಿ ಲಂಚ ತಗೋಬೇಡಿ ಅಂತಾನೂ ಇದೆ, ಲಂಚ ತಗೊಳ್ಳದೆ ಇರೋದಿಲ್ವಾ? ಯಾಕೆ ಈ ರೀತಿ ಇದು ಮಾಡ್ತಾ ಇದ್ದಾರೆ? ದ್ವಂದ್ವ ನೀತಿ ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿ ಸಮಸ್ಯೆ ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿ ಆಗ್ತಾ ಇದೆ? ಪೊಲೀಸ್ ಇನ್ಸ್ಪೆಕ್ಟರ್ ಕೇಳಿದ್ರೆ ಇನ್ಸ್ಪೆಕ್ಟರ್ ಮಾತಾಡೋ ರೀತಿನೇ ಬೇರೆ ರೀತಿ ಇದೆ. ಅಧಿಕಾರಿಗಳ ಹಾಗಾದ್ರೆ ಇಲ್ಲಿ ಯಾರು ಇದನ್ನು ಕೇಳೋರಿಲ್ವಾ? ನೋಡಿ, ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತೆ ಎಲ್ಲರಿಗೆ ಮೇಲಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಒಬ್ಬ ಸಿಗರೇಟ್ ಮಾರ್ದವನಿಗೆ ನೀವು ಹಿಡ್ಕೊಂಡು ಅವನ ಮೊಬೈಲ್ ಕಸ್ಕೊಂಡು ಯಾರಿಗೂ ಮೊಬೈಲ್ ಅಲ್ಲಿ ಮಾತಾಡದಿದ್ದ ರೀತಿಯಲ್ಲಿ ಮಾಡಿ ಆತನಿಗೆ ನೀವು ತಗೊಬಂದು ಕೂರಿಸ್ಕೋತೀರಾ ಇಷ್ಟು ಗಂಟೆ ರಾತ್ರಿಯಲ್ಲಿ ಅಂತ ಹೇಳಿದ್ದೆ ಹೋದಾದರೆ ಏನಪ್ಪ ನನಗಂತೂ ಗೊತ್ತಾಗ್ತಾ ಇಲ್ಲ. ಈಗ ಬಿಟ್ಟು ಕಳಿಸಿದ್ದಾರೆ. ಆದರೆ ಇದು ಯಾವ ನ್ಯಾಯ? ಒಂದು ಕೋಟ್ಪ ಕೇಸಿಗೆ ಜೀಪಲ್ಲಿ ಎತ್ತಕೊಂಬರೋದು ಯಾವ ನ್ಯಾಯ? ದೊಡ್ಡ ಮರ್ಡರ್ ಕೇಸ್ ಮಾಡಿದವರು ಇನ್ನೊಂದು ಮಾಡಿದವ್ರನ್ನ ಒಳ್ಳೆ ಆದರಾತಿಥ್ಯದಿಂದ ಗೌರವದಿಂದ ನೋಡ್ಕೊಳ್ತಾರೆ. ಇವ್ರನ್ನ ಯಾಕೆ ಈ ರೀತಿ ಸಣ್ಣ ನಮ್ಮ ಜನನ? ನಾಳೆ ಇದ್ರ ಬಗ್ಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ ಎದುರುಗಡೆ ನಾವು ಸೇರಿದ್ದೀವಿ. ನಾವು ಸೇರಿ ಇದಕ್ಕೆ ಸೂಕ್ತ ಒಂದು ಪರಿಹಾರ ನಮಗೆ ಬೇಕೇ ಬೇಕು. ಒಂದು ಜೀಪ್ನಲ್ಲಿ ಕರ್ಕೊಬರ್ಲಿಕ್ಕೆ ಇವರಿಗೆ ಅವಕಾಶ ಇದೆಯಾ ಅಥವಾ ಏನು ಅನ್ನೋದು ನಮಗೆ ಬೇಕಾಗತ್ತೆ. ಥ್ಯಾಂಕ್ ಯು.